ಪಾರ್ವತೀಶ್ವರ ಹರ ಮಹಾ ಮಂಜಗ್ ಅಲ್ಲ ಮಂಜಣ್ಣ ಇದನ್ನ ಮುಗಿಸಿ ಅಲ್ಲಿ ಹೋಗಿ ಕುಂತ विश्वगुरु बसवेश्वर महाराज की, सकल साधु संत महाराज की जय। मंगलम जय नमः पार्वती शिव हर हर महादेव। ಬೂದಿವಾಳ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡಿ, ಶರಣ ಬಂಧುಗಳೇ, ನೇರಲಗಿ ಉತ್ಸವ ಕಾರ್ಯಕ್ರಮ ಅಂಧ ಅನಾಥರ ಬದುಕಿಗೆ ದಾರಿದೀಪವಾಗಿರುವಂತಹ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಮೂರ್ತಿ ಪ್ರತಿಷ್ಠಾಪನಾ ನೆಪದೊಳಗ 21 ದಿನ ಶರಣ ಚರಿತಾಮೃತ ಅಂತ ಪ್ರವಚನವನ್ನು ಇಟ್ಕೊಂಡಿದ್ದಾರೆ. ಪುರಾಣ ಪ್ರವಚನ ಕೀರ್ತನೆಗಳನ್ನು ಯಾಕೆ ಮಾಡ್ತಾರೆ ಊರಾಗ ಅಂತಂದ್ರೆ, ಊರಾಗ ಮಳಿ ಬೆಳಿ ಚಲೋ ಆಗಲಿ, ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತಕ್ಕಂಥ ಭಾವನೆಯಿಂದ ಪುರಾಣ ಪ್ರವಚನಗಳನ್ನು ಹಚ್ತಿದ್ರು ಹಿಂದಿನ ಹಿರಿಯರು. ಈಗ ಹಚ್ಚಿದ ಉದ್ದೇಶವೂ ಕೂಡ ಅದಾಗೈತಿ. ಆದ್ರೆ ಪುರಾಣದ ಪುಣ್ಯ ಕೇವಲ ನೇರ್ಲಿಗೆ ಅಷ್ಟೇ ಮುಟ್ಟುದು ಬೇಡ, ಸುತ್ತಮುತ್ತ ಇರೋ ಎಲ್ಲ ಹಳ್ಳಿಗಳಿಗೂ ಮುಟ್ಲಿ ಅಂತ ಹೇಳಿ 21 ಹಳ್ಳಿಗಳನ್ನು ಆಯ್ಕೆ ಮಾಡ್ಕೊಂಡಾರ. ಆ 21 ಹಳ್ಳಿಗಳಲ್ಲಿ ನಿಮ್ಮ ಬೂದಿಹಾಳ ಗ್ರಾಮನ ಒಂದು ಅನ್ನುವಂಥದ್ದನ್ನ ನಾನು ನಿಮ್ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇದು ಈ ನೆಲ ಪುಣ್ಯ ಮಾಡ್ಯಾರ, ಪುಣ್ಯದ ನೆಲ ಇದು. ಬೆಳ್ಳಂಟಿ ಅಪ್ಪವ್ರು ಬಹಳ ಪ್ರೀತಿಯಿಂದ ಹೇಳ್ಯಾರ, ಬೂದಿಹಾಳದವ್ರಿಗೆ ಹೇಳ್ರಿ, ಬೂದಿಹಾಳದವ್ರಿಗೆ ಹೇಳ್ರಿ, ಬೂದಿಹಾಳದವ್ರಿಗೆ ಹೇಳ್ರಿ. ನಮ್ಮೂರು ಹಾವೇರಿ ತಾಲೂಕಿನಾಗ 89 ಹಳ್ಳಿ ಅದಾವ, 33 ಗ್ರಾಮ ಪಂಚಾಯತಿ ಅದಾವ. ಆದ್ರ ಹಾವೇರಿ ತಾಲೂಕ್ ಬಿಟ್ಟು ಶಿರಟ್ಟಿ ತಾಲೂಕ್ ಅಲ್ರಿ, ಇದು ಶಿರಟ್ಟಿ ತಾಲೂಕ್ ಗದಗ ಜಿಲ್ಲಾಕ್ಕೆ ನಮ್ಮ ಉತ್ಸವ ಬಂದೈತಿ ಅಂತಂದ್ರ ನಿಮ್ ಊರಿನ ಮ್ಯಾಗಿನ ಪ್ರೀತಿ, ನಿಮ್ ಊರಿಗೆ ಸಿಕ್ಕಂತ ಗೌರವ ಅದು. ಹೀಗಾಗಿ ಬರುವ 8ನೇ ತಾರೀಕಿನ ದಿನ ಸಾಯಂಕಾಲ ಬೂದಿಹಾಳದವ್ರು ಬಂದು ಗ್ರಂಥ ಪೂಜೆ ಮಾಡಿದ ಮೇಲೆನೆ ಅವತ್ತಿನ ಪುರಾಣ ಪ್ರಾರಂಭ ಆಗ್ತದೆ. ಅದಕ್ಕೆ ಈಗ ಮೊದಲೆಲ್ಲ ನಮ್ಮೂರ ಹಿರಿಯರು ಬಂದು ನಿಮ್ಮೂರಾಗ ಬ್ಯಾನರ್ ಕಟ್ಟಿ ಹೋಗ್ಯಾರ, ಪತ್ರಿಕೆ ಕೊಟ್ಟಾರ, ಫೋನ್ ಮಾಡ್ಯಾರ, ಮತ್ ಇವತ್ತು ಭಜನಾ ತಗೊಂಡ್ ಬಂದ ಕರೆಯಾಕ್ ಬಂದಾರ, ಮತ್ ನಮ್ಮನ್ನ ಕರ್ಕೊಂಡ್ ಬಂದಾರ. ಇದೆಲ್ಲ ಇಷ್ಟು ಅಭಿಮಾನದಿಂದ ನಿಮ್ಮನ್ನ ಕರೆಯಾಕ್ ಬಂದಾರ ಅಂದಾಗ ನೀವು ಕೂಡ ಪ್ರಾಮಾಣಿಕವಾಗಿ ಕಡ್ಡಾಯವಾಗಿ 8ನೇ ಇದು ಏನು ಬರುವಂತ 8ನೇ ತಾರೀಕು ಸಾಯಂಕಾಲ 7 ಗಂಟೆ ಒಳಗಾಗಿ ನೀವು ಎಲ್ಲಿರ್ಬೇಕು, ನೀರ್ಲಿಗೆ ಇರಬೇಕು ಅಂತ ನಿಮ್ಗೆಲ್ಲ ಆಮಂತ್ರಣ ಕೊಡಕ್ಕೆ ನಾವು ನಿಮ್ಮ ಊರಿಗೆ ಬಂದಿವಿ. ಮತ್ತ ವಿಶೇಷವಾಗಿ ಪುರಾಣದ ಪುಣ್ಯ ಅವತ್ತು ನೀವು ಗ್ರಂಥ ಪೂಜೆ ಮಾಡಿದ ಮೇಲೆ ನಿಮ್ಗೆಲ್ಲ ಸನ್ಮಾನ ಇರ್ತದ ಹಿರಿಯರಿಗೆ, ಆಮೇಲೆ ಪ್ರಸಾದ ವ್ಯವಸ್ಥೆ ಇರ್ತದ. ಯಾಕೆ ನಾವು ನಿಮ್ ಕೈಯಿಂದನೇ ಪೂಜೆ ಮಾಡಿಸ್ತೀವಿ ಅಂತಂದ್ರ ಅವತ್ತಿನ ಪುರಾಣ ಹೇಳಿದ ಪುಣ್ಯ ಅದು ಬೂದಿಹಾಳಕ್ಕನ ಮುಟ್ಲಿ, ಊರು ಉದ್ಧಾರ ಆಗ್ಲಿ, ಊರ ಅಭಿವೃದ್ಧಿ ಆಗ್ಲಿ ಅಂತೇಳಿ ನಿಮ್ ಕೈಯಿಂದ ಪೂಜೆ ಮಾಡಿಸಿ ಚಾಲನೆ ಕೊಡುವಂತ ಕಾರ್ಯಕ್ರಮ ಅನ್ಕೊಂಡಿವಿ. ವಿಶೇಷವಾಗಿ ಅಜ್ಜರ ಮತ್ತ 8ನೇ ತಾರೀಕು ಅಂತೀರಿ, ಮತ್ತೆ 8ನೇ ತಾರೀಕು ಬರೋದೇನ್ರಿ, ಉಳಿದ ದಿನ ಬಂದ್ರ ಬ್ಯಾಡ ಅಂತಾರೇನ್ರಿ ಅಂತ ನಾಕ್ ಹೋಗ್ಬೇಡ್ರಿ. ಉಳಿದ ದಿನ ಬರಕ್ಕೂ ಅವಕಾಶ, ನೀವು ನಾಳೆನೂ ಬರ್ಬೋದು, ಇವತ್ತೂ ಬರ್ಬೋದು. ಆದ್ರ 8ನೇ ತಾರೀಕಂತ ನಿಮ್ಮೂರಿಗಂತನ ಒಂದು ದಿನ ನಿಗದಿ ಮಾಡಿ, ಅವತ್ತೇನೋ ಇದ್ರು ಎಲ್ಲಾ ಕೆಲಸ ಬದಿಗೆ ಹಾಕ್ತಿತ್ತು. ನಮ್ಮ ಹೆಸರು ಹಾಕ್ಯಾರಪ್ಪ, ನಮ್ಮನ್ನ ಬಂದು ಕರೆದಾರ. ಈಗ ನಿಮ್ ಮನ್ಯಾಗ ಏನಾರ ಕಾರ್ಯಕ್ರಮ ಇದ್ದ ಬೀಗ್ರ ಬಿದ್ರ ಸಂಬಂಧಿಕರನ್ನ ಹೆಂಗ್ ಕರಿತೀರಿ ಹಂಗ ನೀರ್ಲಿಗೆ ಬೇರೆ ಅಲ್ಲ, ಬೂದಿಹಾಳ ಬೇರೆ ಅಲ್ಲ ಅಂತ ನಿಮ್ಮನ್ನ ನಮ್ಮ ಸಂಬಂಧಿಕ ಊರ್ ಅಂತ ನಿಮ್ಮನ್ನ ಕರೆಯಕ್ ಬಂದ. ಮತ್ತೆ ಬೂದಿಹಾಳಕ್ಕೂ ನೀರ್ಲಿಗೆ ಬೀಗ್ತನ ಬಾಳ ಆಗ್ಯಾವ, ಮತ್ತೆ ಗೊತ್ತಿರ್ಲಿ ಬೀಗ್ರ ಊರ್ ಅದು.
ಮತ್ತೆ ಬೀಗರು ಬಂದು ಕರೆಯಕ್ ಬಂದಾರ, ಮತ್ತೆ ಬೀಗರು ಕರೆದದ್ದಕ್ಕೆ ಮತ್ತೆ ಬರ್ಲಿಲ್ಲ ಅಂದ್ರೆ ಸರಿ ಆಗಂಗಿಲ್ಲ. ಅದಕ್ಕೆ ಬೀಗರು ಕರೆಯಕ್ ಬಂದಾರ, ಬೀಗರು ಊರಿಗೆ ಬರ್ರಿ, ಗ್ರಂಥ ಪೂಜೆ ಮಾಡಿ ಭಜನಾ ಇದ್ರೆ ಭಜನಾ ತಗೊಂಡ್ ಬರ್ರಿ. ಊರಾಗ ಯಾವ ಟ್ರ್ಯಾಕ್ಟರ್ ಟಾಟಾ ಎಸಿ ಗಾಡಿ ಅದಾವಲ್ರಿ, ಕಟ್ಮ ಗಾಡಿ ಮಾಡ್ರಪ್ಪ. ಅವತ್ತು ಗಾಡಿ ಮಾಡ್ಕೊಂಡು ನೀವು ಬಂದು ಗ್ರಂಥ ಪೂಜೆಯನ್ನ ಮಾಡಿ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಜೊತೆಗೆ ಅಜ್ಜರ ಮತ್ತೆ ಎಲ್ಲಾ ವಿಷಯ ಹೇಳಿಲ್ಲಲ್ರಿ, ಅನ್ನಕ್ ಹೋಗ್ಬೇಡ್ರಿ. ಏನ್ ವಿಷಯ ಅಂದ್ರ ದಿನ ಅನ್ನ ಪ್ರಸಾದದ ಸೇವೆ ನಡೆದದ. ಮತ್ತ ಅನ್ನ ಪ್ರಸಾದ ಸೇವೆಗೆ ಅಜ್ಜರ ಮತ್ತೆ ಏನ್ರಿ ಎಂತ ನಾವ್ ಏನ್ ಮಾಡೋದು ಅಂತ ಎಲ್ಲರಿಗೆ ಪ್ರಶ್ನೆ ಹುಡ್ತದ. ಅನ್ನ ಪ್ರಸಾದ ಸೇವೆಗೆ ಅಜ್ಜರ ನಮಗೆಲ್ಲ ಭಗವಂತ ಕೊಟ್ಟಾನ್ರಿ, ನಾವು ಒಬ್ಬೊಬ್ಬರ ವೈಯಕ್ತಿಕವಾಗಿ ಮಾಡಿಸ್ತೀವಿ ಅನ್ನೋರಿದ್ರಿ ಅಂದ್ರ 25,000 ರೂಪಾಯಿ ನಿಗದಿ ಮಾಡೈತಿ. ಒಂದು ದಿನ ದಾಸೋಹ 25,000 ರೂಪಾಯಿ ಬರ್ತದ. ಯಾರು ವೈಯಕ್ತಿಕ ಮಾಡಿಸೋರಿದ್ರ ಮಾಡಿಸ್ಬೋದು. ಇಲ್ಲ ಅಜ್ಜರ ವೈಯಕ್ತಿಕ ನಮ್ಗೆ ಆಗಂಗಿಲ್ರಿ, ಊರ್ ವತಿಯಿಂದ ಮಾಡ್ತೀವ್ರಿ ಅಜ್ಜರ ಅಂದ್ರ ಊರ್ ವತಿಯಿಂದ ಕೂಡಿಸರಿ ನೀವು ಒಂದಿನ ದಾಸೋಹ ಮಾಡ್ಬೋದು. ಮತ್ತ ಮಾಡಬೇಕಂತ ನೇಮ್ ಇಲ್ಲ, ಹೇಳಬೇಕಾಗಿತ್ತು ಹೇಳಾಕತ್ತೀವಿ. ಅವರವರ ಭಾವಕ್ಕೆ ಅವರವರ ಭಕ್ತಿ. ಕೊಟ್ರನ್ನ ಬರ್ಬೇಕೇನ್ರಿ, ಕೊಡಬೇಕೇನ್ರಿ ಅಂತ ಏನೇನು ಇಲ್ಲ. ನಿಮ್ ಭಕ್ತಿ ಹೇಳುದ್ ನಮ್ ಧರ್ಮ. ಅಜ್ಜರ ಒಂದ್ ಮಾತು ಹೇಳಿಲ್ಲಂದ್ರೆ ನೀವು ನಡೆದಿದ್ದ ನಾವು ಟೇನ್ರ ಮಾಡ್ಕೊತಿದ್ವಿ ಅನ್ಬಾರ್ದು. ನಮ್ದು ಹೇಳೋ ಧರ್ಮ ನಾವ್ ಹೇಳಾಕತ್ತೀವಿ, ಅದಕ್ಕೆ ಅವ್ರವ್ರ ಭಕ್ತಿ. ಇಲ್ರಿ ಅಜ್ಜರ ನಮಗ ಅದು ಮಾಡಕ್ ಇಲ್ರಿ, ವೈಯಕ್ತಿಕವಾಗಿ ಇಷ್ಟಿಷ್ಟು ಕೂಡಿಸ್ಕೊಡ್ತೀವ್ರಿ ಅನ್ನಂಗಿದ್ರ ಅದು ನಿಮ್ ಭಕ್ತಿ. ಆಮೇಲೆ ವಿಶೇಷವಾಗಿ ಅಲ್ಲಿ ಶರಣ ಚರಿತಾಮೃತ ಪ್ರವಚನದಾಗ ದೊಡ್ಡ ವೇದಿಕೆ ಮೇಲೆ ಶರಣ ದಂಪತಿಗಳಿಗೆ ಸನ್ಮಾನ ಅಂತ ಇಟ್ಕೊಂಡ್ರು. ಯಾಕೆ ದಂಪತಿಗಳಿಗೆ ಸನ್ಮಾನ ಅಂತಂದ್ರೆ ಇವತ್ತು ಮದುವೆ 3 ವರ್ಷ ಬಾಳೆ ಮಾಡಕ್ ಹೋಲ್ರಿ, ಇವತ್ತು ಡೈವರ್ಸ್ ಅಂತಾರ ಬರೀ. ಅದಕ್ಕೆ ದಾಂಪತ್ಯ ಜೀವನ ಚೆನ್ನಾಗಿತ್ತು ಅಂತಂದ್ರೆ ಮನೆತನ ಚಂದ ನಡೀತಾವ. ಅದಕ್ಕೆ ದಾಂಪತ್ಯ ಜೀವನ 100 ಕಾಲ ಚೆನ್ನಾಗಿರ್ಲಿ ಅಂತೇಳಿ ಜಗದ್ಗುರುಗಳ ಸಾನ್ನಿಧ್ಯದಾಗ 16,000 ಜನ ಭಕ್ತರ ಸಮ್ಮುಖದಾಗ ಗಂಡ ಹೆಂಡತಿನ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ನೀವು 100 ಕಾಲ ಗಂಡ ಹೆಂಡತಿ ನಗನರಿತ ಚೆನ್ನಾಗಿರ್ರಿ ಅಂತ ಆಶೀರ್ವಾದ ಮಾಡುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ. ಅದಕ್ಕೆ 555 ಜನ ದಂಪತಿಗಳಿಗೆ ಮಾಡಬೇಕಂತ ಸಂಕಲ್ಪ ಮಾಡಿವಿ. ಈಗಾಗಲೇ ಸುಮಾರು 150-200 ಜನ ದಂಪತಿಗಳು ತಯಾರಾಗ್ಯಾರ. ಅಜ್ಜರ ನಮ್ಮ ಅವ್ವ ಅಪ್ಪ ವಯಸ್ಸಾದವ್ರು ಅದಾರ್ರಿ, ಅವ್ರನ್ನ ಸನ್ಮಾನ ಮಾಡಿಬಿಡ್ರಿ. ಅವ್ರದ್ದೊಂದು ಫೋಟೋ ಒಳಗೆ ಗಂಡ ಎತ್ತಿದ ನಿಮ್ಮ ಆಶೀರ್ವಾದ ಆಗ್ಲಿ ಅನ್ನೋರಿದ್ರಿ ಅಂದ್ರ ನಿಮ್ಮ ಅವ್ವ ಅಪ್ಪನ ಹೆಸರಲ್ಲಿ 5,000 ಕೊಟ್ಟು ಹೆಸರು ಬರೆಸಿ ಸನ್ಮಾನ ಮಾಡಿಸ್ರಿ. ಅವ್ರ ಹೆಸರನ್ನ ನೀರ್ಲಿಗಿ ಸರ್ಕಲ್ ನೊಳಗ ಬೋರ್ಡ್ ನೊಳಗ ಅಜರಾಮರವಾಗಿ ಉಳಿಯುವಂಗ ಅದನ್ನ ಶರಣ ದಂಪತಿ ಸನ್ಮಾನ ಮಾಡಿಸ್ಕೊಂಡ ಭಕ್ತಾದಿಗಳು ಅಂತ ಹೆಸರನ್ನ ಕಾಯಮಾಗಿ ನೀರ್ಲಿಗೆ ಹಾಕ್ಲಾಗ್ತದ. ಹೀಗಾಗಿ ಇಲ್ರಿ ಅವ್ವ ಅಪ್ಪನೇನ್ ಬ್ಯಾಡ ತಗೋರಿ, ನಾವ ಚಂದ ಅದೇವಿ, ನಮ್ದ ಗಂಡ ಹೆಂಡತಿದ ಮಾಡ್ರಿ ಅಂತಂದ್ರು ಪರವಾಗಿಲ್ಲ. ಇಲ್ಲ ನಮ್ದು ಬ್ಯಾಡ್ರಿ, ನಮ್ಮ ಮಕ್ಕಳದ್ ಮಾಡ್ರಿ ಅಂದ್ರು ನಿಮ್ಮ ಇಚ್ಛಾ. ಇಲ್ಲ ನಮ್ಮ ಅವ್ವ ಅಪ್ಪಂದು ಮಾಡ್ರಿ, ನಮ್ದು ಮಾಡ್ರಿ, ನಮ್ಮ ಮಕ್ಕಳದು ಮಾಡ್ರಿ, 3 ದಂಪತಿಗಳು ಬರ್ತೀವ್ರಿ ಅಜ್ಜಾರ ಅಂದ್ರು 3 ಮಂದಿಗೂ ಅವಕಾಶ ಅದ. ಆದ್ರೆ ಒಂದು ದಂಪತಿಗಳಿಗೆ 5,001 ರೂಪಾಯಿ ಅಂತ ನಿಗದಿ ಮಾಡೈತಿ. ಯಾರು ಅವ್ರ ಇಚ್ಛಾ ಉಳ್ಳವ್ರು ಅದೇರಿ, ಗುರುಗಳ ಆಶೀರ್ವಾದ ಆಗ್ಲಿ, ನಾವು ಕೂಡಿ ಬಾಳೆ ಮಾಡೋದು ಸಂಸಾರ ಚಂದಿರೋ ನನ್ನವರು ದಂಪತಿಗಳು ಹೆಸರನ್ನ ಬರೆಸಿ ರಶೀದನ್ನ ಪಡ್ಕೊಳ್ರಿ ಅನ್ನುವಂತ ಮಾತನ್ನು ತಿಳಿಸ್ತಾ, ವಿಶೇಷವಾಗಿ ನಾನು ನಿಮ್ಮ ಊರಾಗ ಒಂದು ಗಿಡ ನೆಟ್ಟಿವಿ. ನಾವು ಅಗಡಿ ಅಕ್ಕಿ ಮೂಡಿಸ್ತಾವಳಿ ಊರಿಗೆ ಬಂದಿದ್ದಿಲ್ಲ, ಇದೇ ಮೊದಲು ಬಂದಿರ್ತೀವಿ. ಒಂದು ಗಿಡ ಯಾಕೆ ನೆಟ್ಟಿವಿ ಅಂದ್ರೆ, ಗಿಡ ಅಂದ್ರೆ ಹಸಿರಿನ ಸಂಕೇತ. ಹಸಿರು ಅಂದ್ರೆ ಅಭಿವೃದ್ಧಿ. ಅದು ಬೆಳೆದ ಮೇಲೆ ಫಲ ಕೊಡ್ತದ, ದೊಡ್ಡದಾದ್ಮೇಲೆ ನೆರಳು ಕೊಡ್ತದ. ಹೆಂಗ ಒಂದು ಗಿಡ ಬೆಳೆದು ನೆರಳು ಕೊಡ್ತದ, ಫಲ ಕೊಡ್ತದ, ಹೆಂಗ ಬೂದಿ ಎಳಗಾಮ ಗಿಡ ಬೆಳೆದಂಗ ಈ ಊರು ಬೆಳೆದ ಇನ್ನೊಬ್ಬರಿಗೆ ನೆರಳು ಕೊಡ್ಲಿ, ಇನ್ನೊಬ್ಬರಿಗೆ ಫಲ ಕೊಡುವಂಗಾಗ್ಲಿ ಅಂತ ಪ್ರಾರ್ಥನೆ ಮಾಡಿ ಹನುಮಪ್ಪನ ಗುಡಿಯಾಗ ಗಿಡ ನೆಟ್ಟು ಬಂದೀವಿ. ಹಂಗ ಪರಿಸರವನ್ನು ಉಳಿಸುವಂತ ಕೆಲಸ ನಾವೆಲ್ಲ ಮಾಡಬೇಕಾಗ್ಯದ. ನಿಮ್ಮೆಲ್ಲರ ಸೇವೆ ನೀರ್ಲಿಗೆ ಗ್ರಾಮಕ್ಕಿರ್ಲಿ. ನೀರ್ಲಿಗೆ ಗ್ರಾಮ ಒಂದು ಸಣ್ಣ ಹಳ್ಳಿ, ಬಹಳ ದೊಡ್ಡ ಕಾರ್ಯಕ್ರಮ, 40 ಲಕ್ಷ ಖರ್ಚು ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಕತ್ತಾರ. ನಿಮ್ಮೆಲ್ಲರ ತನುಮನ ಸೇವೆಯನ್ನ, ಧನದ ಸೇವೆಯನ್ನು ಸಲ್ಲಿಸಿರಿ, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಅನ್ನುವಂಥ ಮಾತನ್ನ ತಿಳಿಸ್ತಾ, ಬಹಳ ಉದಾರತೆಯಿಂದ ದೇಣಿಗೆಯನ್ನ ಕೊಡ್ರಿ. ಎಲ್ಲ ಇದ್ದವ್ರು ಅದೇರಿ, ನಿಮ್ಮೆಲ್ಲರ ಸೇವೆ ಭಗವಂತನಿಗೆ ಮುಟ್ಲಿ. ಶರಣ ದಂಪತಿಗಳ ಸೇವೆ ಮಾಡೋರಿದ್ರೆ ಅದನ್ನ ಮಾಡ್ರಿ, ದಾಸೋಹ ಮಾಡೋರಿದ್ರೆ ಮಾಡ್ರಿ, ಇಲ್ಲ ವೈಯಕ್ತಿಕವಾಗಿ ಮುಟ್ಟಿಸ್ರಿ. ಒಟ್ಟಾರೆ ಎಲ್ಲ ರೀತಿಯಾದ ಸೇವೆಗೂ ಮುಕ್ತ ಅವಕಾಶ ಅದ. ಇಲ್ಲಿ ಜಾತಿ ಭೇದ ಧರ್ಮ ಪಕ್ಷ ಅಂತ ಏನೂ ಇಲ್ಲ, ಎಲ್ಲರಿಗೂ ಮುಕ್ತ ಅವಕಾಶ ಅದ. ತಾವು ಸೇವಾ ಮಾಡಿ ಕೃತಾರ್ಥರಾಗ್ರಿ. ಮನುಷ್ಯ ಜನ್ಮ ಶಾಶ್ವತ ಅಲ್ಲ, ಇದು ನೀರಿನ ಮೇಲೆ ಗುಳ್ಳಿದ್ದಂಗೆ, ಇರುದ್ರಾಗ ಒಂದಿಷ್ಟು ಪುಣ್ಯ ಮಾಡಿ ಹೋಗೋದದ. ಅಷ್ಟೆಲ್ಲರೂ ಬಂದು ನಿಮ್ಗೆ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿ ನಿಮ್ಮನ್ನ ಊರಿಗೆ ಬರಮಾಡ್ಕೊಂಡು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಂತ ನೀರಲಿಗೆಯವರಿಗೆ ನೀವು ಬೆಂಗಾವಲಾಗಿ ನಿಂತು ಕಾರ್ಯಕ್ರಮ ಯಶಸ್ವಿ ಮಾಡುವ ಜವಾಬ್ದಾರಿ ನಿಮ್ಮ ಬೂದಿಹಾಳ ಗ್ರಾಮದ ಮೇಲೆ ಬಿದ್ದದ. ಅದನ್ನ ನೀವು ನಡೆಸಿಕೊಡ್ತೀರಿ ಅಂತ ವಿಶ್ವಾಸ ನನಗದೆ ಅನ್ನುವಂಥ ಮಾತನ್ನು ತಿಳಿಸ್ತಾ,
8ನೇ ತಾರೀಕು ತಪ್ಪದಂಗ ನೀವು ಕಡ್ಡಾಯವಾಗಿ ಎಲ್ಲ ಸದ್ಭಕ್ತರು ನೀವು ಏನ್ ಬರ್ಬೇಕಪ್ಪ ನೀರ್ಲಿಗೆ. ಎಷ್ಟನೇ ತಾರೀಕು ರೀ? 8ನೇ ತಾರೀಕು. ತಪ್ಪಲಾರ್ದಂಗ ಬರ್ರಿ. ಮತ್ ಇವತ್ತು ಖಾಲಿ ಇದ್ರೆ ಇವತ್ತು ಬಂದು ನೋಡ್ಕೊಂಡು ಅವ್ರಿಗೆ ಬೈಕ್ ಇದ್ದವ್ರು ಗಾಡಿ ಇದ್ದವ್ರು ಎಷ್ಟು ಕಿಲೋಮೀಟರ್ ಆಗ್ತಿದ್ರಿ ಅಂತ 16 ಕಿಲೋಮೀಟರ್. ಒಂದಿನ ಇವತ್ತರೆ ನಾಳೆ ಸಾಧ್ಯ ಆದ್ರೆ ಬಂದು ಅಲ್ಲೆಲ್ಲ ಜನ ಕಾರ್ಯಕ್ರಮ ಎಲ್ಲ ನೋಡ್ಕೊಂಡು ಹೋಗಿ 8ನೇ ತಾರೀಕು ತಪ್ಪಲಾರ್ದಂಗ ನೀವು ಬಂದು ನಮ್ಮ ನೀರ್ಲಿಗೆ ಉತ್ಸವವನ್ನು ಯಶಸ್ವಿ ಮಾಡಿ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಆಮಂತ್ರಣವನ್ನು ಕೊಡ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ನೀರಿಗಿ ಮಹಾಪೂಜ್ಯರು ಅವರದ್ದು ಒಂದು ಪ್ರವಚನದ ಕಾರ್ಯಕ್ರಮವನ್ನು ನಮಗೆ ಆಮಂತ್ರಣ ಮಾಡಲಿಕ್ಕೆ ಬಂದಿದ್ದಾರೆ. ಆಮಂತ್ರಣವನ್ನು ಈಗಾಗಲೇ ನಮಗೆ ಪೂರೈಸಿದ್ದಾರೆ. ಅದೇ ಆಮಂತ್ರಣವನ್ನು ನಾವೆಲ್ಲರೂ ನಡೆಸಿಕೊಡ್ಬೇಕಾಗಿ ಅಂತಂದು ಇಡೀ ಬೂದಿಹಾಳ ಗ್ರಾಮದಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅದೇ ತರ ಈ ನಿರಲಿ ಪೂಜ್ಯರಿಗೆ ಹೀಗೆ ಬೂದಿಹಾಳದ ವತಿಯಿಂದ ಇವರೊಂದು ಸಂಘದೊಂದು ಸನ್ಮಾನ ಕಾರ್ಯಕ್ರಮ, ಗುರು ಕಾಣಿಕೆ ಹಾಗೂ ಸನ್ಮಾನ ಕಾರ್ಯಕ್ರಮ. ಓಂ ಗುರುಭ್ಯೋ ನಮಃ. ಇವತ್ತಿನ ದಿವಸ ಅಗಡಿ ಗ್ರಾಮದ ಅಕ್ಕಿ ಮಠದ ಪೂಜ್ಯರು ಪರಮ ಪೂಜ್ಯರ ನಾಮಧೇಯ ಶ್ರೀ ಗುರುಲಿಂಗ ಸ್ವಾಮಿಗಳು ಅಕ್ಕಿ ಮಠ ಅಗಡಿ ಇವರು ನಮ್ಮ ಗ್ರಾಮಕ್ಕೆ ಹೊಸವರು, ಆದ್ರೆ ಲೋಕಕ್ಕೆ ಚಿರಪರಿಚಿತರು. ಶೈನ್ ಶೆಟ್ಟಿ ಅವರು ಗೆದ್ದಂತ ಬಿಗ್ ಬಾಸ್ ಮನೆಯೊಳಗ ಒಳಗ್ ಹೋಗಿ ಅವರು ಬಿಗ್ ಬಾಸ್ ಮನೆಯೊಳಗೆ ಇದ್ದು ಬಂದಂತವ್ರು, ಅವ್ರ ಲೋಕನ ನೋಡಿದೆ, ಲೋಕಕ್ಕೆ ಚಿರಪರಿಚಿತರಾದಂತವ್ರು. ಅಪ್ಪ ಅವರು ಬಹಳ ಅಭಿಮಾನದಿಂದ ಹೇಳಿದ್ರು, ಅವ್ರಿಗೆ ಧನ್ಯವಾದಗಳು. ನೋಡ್ರಿ, ಬೂದಿಹಾಳ ಭಕ್ತರು ಎಲ್ಲ ಊರಾಗ ಹೋದಾಗ ಭಕ್ತರ ನಾವ್ ಹೇಳ್ತೀವ್ರಿ ನೋಡ್ತೀವ್ರಿ ಅಂತ ಹೇಳಿದ್ರು. ಆದ್ರ ನೋಡೋದು ಹೇಳೋದು ಏನಿಲ್ರಿ ಅಂತಾರ, ನಾವ್ ನಿಂತು ಸೇವಾ ಮಾಡ್ತೀವಿ ಅಂತ ಹೇಳಿ ಬೂದಿಹಾಳ ಸಣ್ಣ ಊರಾದ್ರು ಮನಸ್ಸು ಬಹಳ ದೊಡ್ಡದ ಅನ್ನುವಂಗ ಫಕೀರಪ್ಪ ಶಿವಪ್ಪ ಹೂಗಾರ್ ಅವರು ನಮ್ದೊಂದು ಶರಣ ದಂಪತಿಗಳ ಸನ್ಮಾನಕ್ಕೆ ಹೆಸರು ಬರ್ಕೋರಿ ಅಂತ 5,000 ರೂಪಾಯಿನ ನೀಡಿದ್ದಾರೆ. ಜೋರಾದ ಚಪ್ಪಾಳೆ ಅವರಿಗೆ. ಏನ್ ದೊಡ್ಡದಲ್ಲ, 5,000 ರೂಪಾಯಿ ಎಲ್ಲೋ ಕಳೆದು ಹೋಗ್ತದ. ಅಂತ ದೊಡ್ಡ ಮಹಾತ್ಮರು, ಜಗದ್ಗುರುಗಳು, ಶಿರಟ್ಟಿ ಫಕೀರಜ್ಜರು ಜಗದ್ಗುರುಗಳು, ದೊಡ್ಡ ದೊಡ್ಡ ಸ್ವಾಮಿಗಳ ಸಾನ್ನಿಧ್ಯದೊಳಗ ದೊಡ್ಡ ವೇದಿಕೆ ಮೇಲೆ ಗಂಡ ಹೆಂಡತಿ ಕುಂತ ಆಶೀರ್ವಾದ ತಗೊಳ್ಳೋದು ಒಂದು ದೊಡ್ಡ ಪುಣ್ಯ. ಬರೀ ತಿರುಪತಿ ತಿಮ್ಮಪ್ಪ ದರ್ಶನ ಮಾಡಕ್ಕೆ 55,000 ರೂಪಾಯಿ ಕೊಟ್ಟು ದರ್ಶನಕ್ಕೆ ಹೋಗ್ತಾರ. ಅಂತಂದ್ರ ಜಗದ್ಗುರುಗಳು ಆಶೀರ್ವಾದ ಮಾಡಿ ಸನ್ಮಾನ ಮಾಡುವಂತ ಕಾರ್ಯಕ್ರಮದಾಗ 5,000 ಕೊಟ್ಟು ಆಶೀರ್ವಾದ ತಗೊಳ್ಳೋದೇನು ದೊಡ್ಡದಲ್ಲ. ಅಂತದ್ದು 5,000 ಇಲ್ಲೋ ಹುಬ್ಳಿ ಧಾರವಾಡ ಗದಗಿಗೆ ಹೋದ್ವಿ ಅಂದ್ರೆ 10,000 ರೂಪಾಯಿ. ಪೂಜ್ಯರು ನಮ್ಮ ಗ್ರಾಮಕ್ಕೆ ದಯಮಾಡಿಸುವಾಗ ನೀರ್ಲಿಗಿ ಗ್ರಾಮದ ಸದ್ಭಕ್ತರನ್ನು ಭಜನಾ ಮಂಡಳ ಸಮೇತ ಕರ್ಕೊಂಡು ಬಂದಾರ. ಅವ್ರಿಗೂ ಕೂಡ ನಮ್ಮ ಗ್ರಾಮಕ್ಕೆ ದಯಮಾಡಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಅರ್ಪಿಸುವುದರ ಮೂಲಕ ಪೂಜ್ಯರಿಗೆ ಗೌರವ ಸನ್ಮಾನ. ಎಲ್ಲರೂ ಬರ್ರಿ. ದಿನ ಪ್ರವಚನ ನಡೆದದ್ರಪ್ಪ ಈಗ